ಒಂದು ಆಕ್ಷನ್ ಪೋರ್ಷನ್ಸ್ ತೆಗಿಯೋಕ್ಕೋಸ್ಕರನೇ 15 ದಿವಸ ಹೀರೋ ಕಾಲ್ ಶೀಟ್ ಇಲ್ದೇನೆ 15 ದಿವಸ ಬರೀ ಡೂಪ್ಲಿಕೇಟು ಬೈಕು ಈ ಥರದ್ದೇನೆ ತೆಗೆದಿರೋದು. ಜಾಮ್ ಆಗ್ಬಿಟ್ಟಿರುತ್ತೆ ಟ್ರಾಫಿಕ್. ಆ ಜಾಮ್ ಆದಾಗ ಅವರು ಬರೋದು ಬೈಕಲ್ಲಿ ಬರ್ಬೇಕಾದ್ರೆ ಕಾರುಗಳೆಲ್ಲ ನಿಂತುಬಿಟ್ಟಿರುತ್ತೆ. ಕಾರುಗಳೆಲ್ಲ ನಿಂತಿದ್ದಾಗ ಸೊ EMI ಇರೋದು ಅವ್ರ ರಸ್ತೆಯಲ್ಲಿರೋದು. ಆಮೇಲೆ ನಾವು ಕ್ಯಾಮ್ರಾನ ಇಟ್ಕೊಂಡು ಅಣ್ಣನ ಬೈಕಲ್ಲಿ ಕೂಡಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಸ್ಪೀಡ್ನ ಅವಳು ಇದಲ್ಲಿರೋದು. ರಾಮನಗರ ರೋಡ್ ಅದು ಟ್ರೈನು ಇದು ಎಲ್ಲೆಲ್ಲೋ ಬರ್ತದೆ. ಸ್ಟಾರ್ಟ್ಸ್ ಫ್ರಮ್ ಬ್ಯಾಂಗ್ಳೂರ್ ರೈಲ್ವೆ ಸ್ಟೇಷನ್. ಒಂದೇನು ಅಂತ ಹೇಳಿದ್ರೆ ಮೊದಲೇ ಡಿಸ್ಕಸ್ ಮಾಡ್ಬಿಟ್ಟಿತ್ತು ಹಿಂಗೆ ಏನೇನ್ ಮಾಡುತ್ತೆ ಏನ್ ಕತೆ ಅಂತ. ಆಕ್ಷನ್ ಪೋರ್ಷನ್ಸ್ಗಳೆಲ್ಲಾನು ಕೂಡ ಆ ಪಿಕ್ಚರಲ್ಲಿ ಒಂದು ಆಕ್ಷನ್ ಪೋರ್ಷನ್ಸ್ ತೆಗಿಯೋಕ್ಕೋಸ್ಕರನೇ 15 ದಿವಸ ಹೀರೋ ಕಾಲ್ ಶೀಟ್ ಇಲ್ದೇನೆ 15 ದಿವಸ ಬರೀ ಡೂಪ್ಲಿಕೇಟು ಬೈಕು ಈ ಥರದ್ದೇನೆ ತೆಗೆದಿರೋದು. ಏನೇನು ತೆಗೆದಿರೋದು ಅಂತ ಹೇಳಿದ್ರೆ, ಒಂದು ಹೊಸಕೋಟೆಯಲ್ಲಿ ಇದು ಜಾಮ್ ಆಗ್ಬಿಟ್ಟಿರುತ್ತೆ ಟ್ರಾಫಿಕ್. ಆ ಜಾಮ್ ಆದಾಗ ಅವರು ಬರೋದು ಬೈಕಲ್ಲಿ ಬರ್ಬೇಕಾದ್ರೆ ಕಾರುಗಳೆಲ್ಲ ನಿಂತುಬಿಟ್ಟಿರುತ್ತೆ. ಕಾರುಗಳೆಲ್ಲ ನಿಂತಿದ್ದಾಗ ಅವರು ಆಕ್ಸಿಲೇಟರ್ ಕೊಟ್ಟು ಹಿಂಗೆ ಮೇಲೆ ಎತ್ತಿದಾಗ ಬೈಕ್ಗಳು ಈ ಬೈಕ್ ಇದೆಯಲ್ಲ ಕಾರ್ ಮೇಲೆ ಡಿಕ್ಕಿ ಮೇಲಿಂದ ಹತ್ತಿ ಟಾಪ್ ಬಂದು ಪುನಃ ಬಾನೆಟ್ಟಲ್ಲಿ ಹಿಡಿದು ಪುನಃ ಈ ಡಿಕ್ಕಿ ಹೀಗೆ ಹಲವಾರು 4-5 ಇದು ಮಾಡೋಕ್ಕೇನೆ ಹೊಸಕೋಟೆಯಲ್ಲಿ ಒಂದು ದಿವಸ ಎಲ್ಲ ತೆಗೆದಿದ್ದೀವಿ. ಇದನ್ನ ಏನು ಅಂತ ಹೇಳಿದ್ರೆ ಬೈಕ್ ಬರೋದು, ಒಂದು ಡಿಕ್ಕಿ ಹತ್ತೋದು, ಇದು ಮಾಡೋದು ತುಂಬಾ ಕಷ್ಟ. ಅದು ಮಾಡೋದು, ಆಮೇಲೆ ಇಳಿದು ಬಿಡೋದು, ಆಮೇಲೆ ಇನ್ನೊಂದು ಲಾರಿ ಬುಡ್ದು ಕೊಟ್ಟೋಗುತ್ತೆ. ಲಾರಿ ಬುಡ ಕೊಟ್ಟರೆ ಆಚೆ ಕಡೆ ಬರುತ್ತೆ. ಇದೆಲ್ಲನೂ ಒಂದ್ ದಿವಸ. ಇದಿಷ್ಟಕ್ಕೂ ಸರಂಜಾಮು ಸಿದ್ಧತೆಗಳು 15 ದಿವಸ ಆಯ್ತು ಶೂಟಿಂಗ್. ಇದು ಮಾಡಿದ್ದೆ ಈ ತರದ 15 ದಿವಸ. ಇನ್ನೊಂದೇನು ಅಂದ್ರೆ, ಯಾವಾಗ ಇವನು ಹೋಗ್ತಾ ಇದ್ದಾನೆ, ಹೀರೋ ಹೋಗ್ತಾ ಇದ್ದಾಗ ಒಂದ್ ಟೈಮಲ್ಲಿ ಅವ್ರು ಟ್ರೈನಲ್ಲಿ ಕೂತಿರೋದು ಗೊತ್ತಾಗ್ಬಿಡುತ್ತೆ. ಟ್ರೈನಲ್ಲಿ ಕೂತಿರೋದು ಗೊತ್ತಾದ ತಕ್ಷಣ ಇವರು ಬೈಕಲ್ಲಿ ಹೋಗ್ತಾ ಇರೋದನ್ನ ಒಂದು ಸಪರೇಟ್ ಆಗಿ ತೆಗೆದಿದ್ದೀವಿ. ಅದು ಸಪರೇಟ್, ಅದು ಎಲ್ಲಿ ತೆಗೆದು ಅಂಟಿಸೋದು ಗೊತ್ತಾಗಲ್ಲ. ಇವಳು ಟ್ರೈನಲ್ಲಿ ಹೋಗ್ತಾ ಇರ್ತಾನೆ, ಟ್ರೈನಲ್ಲೇ ಕೂಡಿಸ್ಬಿಟ್ಟು ಇವಳು ಶಾಟ್ ತೆಗೆದಿದ್ದೀವಿ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಟ್ರೈನ್ ಒಳಗಡೆ ಅವಳು ಇರ್ತಾಳೆ, ಇವನು ಈ ರಸ್ತೆಯಲ್ಲಿ ಇರ್ತಾನೆ. ಇದೆಲ್ಲ ಕೂಡ ಬಳ್ಳಾರಿ ಹತ್ರ ಒಂದು ಫುಲ್ ರೈಲೇನೆ ತಗೊಂಡು, ರೈಲು ಬೋಗಿಗಳೆಲ್ಲ ತಗೊಂಡು ಇವ್ರಲ್ಲಿ ಹೀರೋಯಿನ್ ಇಲ್ಲಿ ಕೂಡಿಸಿ ಅಲ್ಲಿ ರಸ್ತೆ ಇದೆ. ಅದು ಪ್ಯಾರಲಲ್ ಆಗಿ ಹೆಚ್ಚು ಕಮ್ಮಿ ಒಂದು 8-10 ಕಿಲೋಮೀಟರ್ ಸಿಗುತ್ತೆ ನಮಗೆ ಸ್ಟ್ರೆಚ್. ಅದು ಎಲ್ಲನು. ಸೊ EMI ಇರೋದು ಅವ್ರ ರಸ್ತೆಯಲ್ಲಿರೋದು. ಆಮೇಲೆ ನಾವು ಕ್ಯಾಮ್ರಾನ ಇಟ್ಕೊಂಡು ಅಣ್ಣನ ಬೈಕಲ್ಲಿ ಕೂಡಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಸ್ಪೀಡ್ನ ಅವಳು ಇದಲ್ಲಿರೋದು ಟ್ರೈನಲ್ಲಿರೋದು, ಇದೆಲ್ಲ ಮಾಡೋದು. ಆಮೇಲೆ ಇನ್ನೊಂದೇನು ಅಂದರೆ, ನಾವು ಬೇಕಾದಾಗ ಅಳತೆಗೆ ಸಿಗ್ಬೇಕು ಅಂತ ಹೇಳಿದಾಗ ಏನ್ ಬೇಕು ಅಂತ ಹೇಳಿದ್ರೆ, ಒಂದು ಲಾರಿಲಿ ಕಂಪಾರ್ಟ್ಮೆಂಟ್ ಮಾಡೋದು. ಲಾರಿ ಒಳಗೆ ಕಂಪಾರ್ಟ್ಮೆಂಟ್ ಮಾಡಿ, ಕಂಪಾರ್ಟ್ಮೆಂಟ್ ಅನ್ನ ಸೀಟ್ಗಳೆಲ್ಲ ಹಾಕಿ, ಸೊ ಕ್ಯಾಮರಾ ಇಟ್ಕೋಬೇಕಲ್ಲ ಅಲ್ಲಿ. ನಮ್ಗೆ ಎಷ್ಟು ಬೇಕೋ ಸ್ಪೀಡ್ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಹೇಳ್ಕೋಬೇಕು. ಇಲ್ಲಿ ಇದಿಟ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ಇದರ ಸಜೆಷನ್ ಅಲ್ಲಿ ಅಣ್ಣವರು ನಾವು ಕಂಟ್ರೋಲ್ ಮಾಡ್ಕೋಬಹುದು. ಸೊ ಈ ತರ ಇವ್ರ ಸಜೆಷನ್ ಅಲ್ಲಿ ಆ ಬೈಕ್ ಬರೋದು, ಇವೆಲ್ಲಾನು ಕೂಡ ಒಂದು ಲಾರಿ ಒಳಗೆ ಒಂದು ಕಂಪಾರ್ಟ್ಮೆಂಟ್ ಇಟ್ಕೊಂಡು ತೆಗೆದಿದ್ದೀವಿ. ಎಷ್ಟು ದಿವಸ ಬೇಕಾಯ್ತದ ಕ್ಲೈಮ್ಯಾಕ್ಸ್ ಶೂಟಿಂಗ್? ಆ ಪರ್ಟಿಕ್ಯುಲರ್ ಸೀನ್ ಟ್ರೈನ್ ತಗೊಂಡ್ರಿ ಅಂದ್ರಲ್ಲ, ಟ್ರೈನ್ ಪರ್ಮಿಷನ್ ಹೆಂಗಾಯ್ತದು? ಟ್ರೈನ್ ಪರ್ಮಿಷನ್ ಒಂದ್ ದಿವಸ ತಗೊಂಡಿದ್ದು. ಬೆಳಿಗ್ಗೆಯಿಂದ ಹಿಡಿದು ಅದು ಹಿಂದೆ ಹೋಗೋದು ಬರೋದು, ಡೈರೆಕ್ಟರ್ ಇಳಿದು ಹೋಗೋದು, ನಾನು ಇಳಿದು ಹೋಗೋದು, ಬಹಳ ಕಷ್ಟಪಟ್ಟಿದ್ದೀವಿ. ಆಮೇಲೆ ಇನ್ನೊಂದು, ಗುಡ್ಡದ ಮೇಲೆ ಹೋಗ್ತಾ ಇರೋದು ಬೇರೆ, ಅದು ಡೂಪ್ಲಿಕೇಟ್. ಅವನು ಹೆಂಗೆ ಅಂತ ಹೇಳಿದ್ರೆ, ಅವ್ನು ಗುಂಡು ಹಾಕಿದ್ರೇನೆ ಅವ್ನು ಓಡ್ಸಕ್ಕಾಗೋದು. ಮೈಸೂರಲ್ಲಿ ಅವನು ಜಾವಾ ಫ್ಯಾಕ್ಟ್ರಿಲಿ ಲಕ್ಷ್ಮಣ್ ರಾವ್ ಅಂತ ಅವನ ಹೆಸರು, ಮರಾಠಿ. ಅವನು ಗುಂಡು ಹಾಕಿದ್ರೇನೆ ಓಡಿಸೋದು. ಅವನು ಯಾವಾಗ ನೋಡು ಗುಂಡಲ್ಲೇ ಇರೋನು. ಒಂದ್ ದಿವಸ ಅಂದ್ರೆ ತುಂಬಾ ಗುಂಡು ಅಂತ ಅಂದ್ಬಿಟ್ಟು ಒಂದ್ ದಿವಸ ಗುಂಡು ಕೊಡಲೇ ಇದೆ ಬೇಡ ಅಂದ್ಬಿಟ್ಟು ಅವತ್ತಿನ ದಿವಸ ಶೂಟಿಂಗ್ಗೆ ಅವನಿಗೆ ಏನೋ ಗಿಂಡು ಕೊಡಲೇ ಇಲ್ಲ. ಅವನ ಕೈಲಿ ಓಡ್ಸಕ್ಕೆ ಆಗ್ಲಿಲ್ಲ, ಗಾಡಿ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ಗಾಡಿ ಬಿದ್ದರೆ ಎತ್ತಕ್ಕಾಗಲಿಲ್ಲ, ಏನಿಲ್ಲ. ಅವತ್ತಿನ ದಿವಸ ಶೂಟಿಂಗ್ ಕ್ಯಾನ್ಸಲ್ ಮಾಡೋದು. ಆಮೇಲೆ ಅವನಿಗೆ ಬೇಕಾಗಿದ್ದದನ್ನು ಕೊಟ್ಬಿಟ್ಟು, ಗುಂಡೋದರನ್ನು ಕೊಟ್ಟು, ಆಮೇಲೆ ಅವ್ನು ಪಡೆದು ಓಡಿಸ್ತಾನೆ. ಅದನ್ನು ಎಲ್ಲಿ ತೆಗೆದಿದ್ದೀವಿ ಅಂತ ಹೇಳಿದ್ರೆ, ಒಂದು ಮೈಸೂರು ರೋಡಲ್ಲಿ
ಅಪರಾಣ ಗುಡ್ಡ ಅಂತ ಒಂದಿದೆ ಲೆಫ್ಟ್ ಅಲ್ಲಿ, ಅದ್ರ ಮೇಲ್ಗಡೆ. ಸೊ ಇಲ್ಲಿ ರಸ್ತೆಯಿಂದ ಮೋಟರ್ ಬೈಕ್ ತಳ್ಕೊಂಡು ಆ ಗುಡ್ಡದ ಮೇಲ್ಗಡೆ ತಳ್ಕೊಂಡು ಮೇಲ್ಗಡೆ ತಗೊಂಡೋಗಿ ಬಿಡ್ತೀವಿ ಅಲ್ಲಿ. ಇವನು ಬಂದು ಅಲ್ಲಿ ಬಂದು ಬೈಕ್ನ ಅಲ್ಲಿ ಓಡಿಸ್ತಾನೆ, ನೋಡ್ಬೋದು ಗುಡ್ಡದ ಮೇಲ್ಗಡೆ ಹೀಗೆ ಬರುತ್ತೆ, ಆಮೇಲೆ ಒಂದ್ ಕಡೆ ಇಳಿಯುತ್ತೆ. ಆ ಇಳಿದು ಬಂತು ಅಂತ ಹೇಳಿದ್ರೆ ದೇವರಾಯನ ದುರ್ಗದಲ್ಲಿ ಮಧ್ಯದಲ್ಲಿ ಬುಷು ಗಿಶು ಎಲ್ಲ ಇರುತ್ತೆ. ಅಲ್ಲಿ ರಾಜ್ಕುಮಾರ್ನ ಇಟ್ಕೊಂಡಿದ್ದು, ಡೂಪ್ಲಿಕೇಟ್ ಇಟ್ಕೊಂಡು ಮೊದಲು ತೆಗೆದ್ಬಿಟ್ಟಿದ್ದು. ಇಲ್ಲಿ ರಾಜ್ಕುಮಾರ್ನ ಇಟ್ಕೊಂಡು ಈ ಮುಳ್ಳುಗಳು ಗಿಳ್ಳುಗಳು ಎಲ್ಲ ಬೈಕಲ್ಲಿ ಬಂದಾಗ ತರ್ಚೋದು ಗಿರ್ಚೋದು ಅವುಗಳೆಲ್ಲ ಇವೆಲ್ಲ ಆಗತ್ತೆ. ಆಮೇಲೆ ಇವಳು ಅವ್ನು ನೋಡೋದು ಇವಳು ನೋಡೋದೆಲ್ಲಾನು ಕೂಡ ಈ ತರದ್ದೆಲ್ಲ ಅಡ್ಜಸ್ಟ್ ಮಾಡಿ ತೆಗೆದ್ಮೇಲೆ ಆಮೇಲೆ ಪ್ರೇಮಿಗಳು ಒಂಥರ ಮನಸ್ಸು, ನನಗೋಸ್ಕರ ಇಷ್ಟು ಕಷ್ಟ ಪಡ್ತಾ ಇದ್ದೇನೆ, ಅವನಿಗೋಸ್ಕರ ನಾನು ಇಷ್ಟು ಇದು ಮಾಡ್ತಾ ಇದ್ದೀವಲ್ಲ, ಇಬ್ಬರು ಒಂದಾಗಬೇಕು ಅನ್ನೋ ತರದಲ್ಲಿ ಮನಸ್ಸು ಬಂದ್ಬಿಡುತ್ತೆ. ಇದನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ರಾಮನಗರದ ರೈಲ್ವೆ ಸ್ಟೇಷನ್ ಇತ್ತು ಅವನು. ಸೊ ರಾಮನಗರದ ರೈಲ್ವೆ ಸ್ಟೇಷನ್ ಅಲ್ಲಿ ಲಕ್ಷ್ಮಿ ಅವ್ರು ಇಳಿಬೇಕು, ಇವರು ಬೈಕಲ್ಲಿ ಬಂದಿದ್ದಾನೆ, ಹೊರಗಡೆ ನಿಲ್ಲಿಸ್ಬಿಟ್ಟಿದ್ದಾನೆ, ಬೈಕ್ ನಿಲ್ಸಕ್ಕೆ ಹೋಗ್ತಾರೆ, ಅವಸರ ಬೈಕ್ ಬೀಳುತ್ತೆ, ಅಲ್ಲಿಂದ ಓಡ್ ಬರ್ತಾರೆ, ಸ್ಟೇಷನ್ ಒಳಗೆ ಬರ್ತಾರೆ, ಪ್ಲಾಟ್ಫಾರ್ಮ್ ಒಳಗೆ ಬರ್ತಾರೆ, ಟ್ರೈನ್ ಬರುತ್ತೆ, ಟ್ರೈನ್ ಬಂದು ಟ್ರೈನ್ ನಿಲ್ಬೇಕಲ್ಲ, ಟ್ರೈನ್ ನಿಲ್ತಿದ್ದಂಗೆನೆ ಇವರು ಬರ್ಕೊಂಬರೋದು, ಅವಳು ಎಳಿಯೋದು, ಓಡ್ ಬಂದು ಒಬ್ರಿಗೊಬ್ರು ಬಂದು ಅಪ್ಕೊಟ್ಟಿದ್ದಂಗೆನೆ ಇದು ಸಿಗ್ನಲ್ ಇದ್ದಿದ್ದು ಗ್ರೀನ್ ಸಿಗ್ನಲ್ ಬೀಳುತ್ತೆ, ಅಂತ ಹೋಗ್ತಾ ಇರುತ್ತೆ. ಇಬ್ಬರು ಎಕ್ಸಲೆಂಟ್ ಪಿಕ್ಚರ್. ಎಷ್ಟಲ್ಲ ಬಜೆಟ್ ಇದು ಲೆಕ್ಕ ಹಾಕಿದ್ರು? ನಾವ್ ಏನ್ ಕೇಳಿದ್ರು ಕೊಡೋರು ಸರ್. ಬಜೆಟ್ ಗೊತ್ತಿಲ್ಲ. ಬಡ್ಜೆಟ್ ಖಂಡಿತ ಇದು ಹಾಕಕ್ಕೆ ಆಗಲ್ಲ. ಬಡ್ಜೆಟ್ ನಮ್ಗೆ ಏನ್ ಬೇಕೋ ಕೊಟ್ರು. ರೈಲ್ ಬೇಕು ಅಂತ ರೈಲ್ ಆಯ್ತು, ಆಮೇಲೆ ಒಂದು ಲಾರಿ ಬೇಕು, ಲಾರಿ ಒಳಗಡೆ ಬೋಗಿ ಬೇಕು, ಲಾರಿ ಒಳಗೆ ಬೋಗಿ ಬೇಕು, ಆಮೇಲೆ ಬೀಳಕ್ಕೆ ಮಾಡಕ್ಕೆ ಎಲ್ಲ ತಕ್ಕೊಂಡು ಮೋಟರ್ ಬೈಕ್, ಡಮ್ಮಿ ಮೋಟರ್ ಬೈಕ್ ಬೇಕು, ಓಡೋಗ್ಬೇಕು ಬೈಕ್ ಬೇಕು, ಆಮೇಲೆ ಚೆನ್ನಾಗಿರೋ ಬೈಕ್ ಬೇರೆ ಬೇಕು. ರಾಜ್ಕುಮಾರ್ ಓಡಬೇಕು ಅಂದ್ರೆ ಚೆನ್ನಾಗಿರ್ತಾನೆ ಕೊಡೋರು ಆ ಬೈಕು. ಕೇಳಿದ ಕ್ಲೈಮ್ಯಾಕ್ಸ್ ಒಂದಕ್ಕೇನೆ, ಈಗ ರೈಲ್ವೆ ಎಪಿಸೋಡ್ ಬರ್ತಲ್ಲ, ಅದು ಕ್ಲೈಮ್ಯಾಕ್ಸ್ ಇದಕ್ಕೇನೆ ಒಂದು 15 ದಿವಸ ಶೂಟ್ ಮಾಡಿದ್ದೀವಿ. 15 ಒಂದ್ ದಿವಸಕ್ಕಿದು, ಒಂದ್ ದಿವಸಕ್ಕಿದು ಶೂಟಿಂಗ್ ಎಲ್ಲ ಆದ್ಮೇಲೆ ಪ್ರತಿ ದಿವಸ ಇದು ಆಫೀಸಲ್ಲಿ ಇದು ಡಿಸ್ಕಷನ್, ವೀರಸ್ವಾಮಿಗಳಿಗೆ ಒಪ್ಸೋದು, ನಾಳೆಗೆ ಏನ್ ಬೇಕು ಅದಕ್ಕೆಲ್ಲಾನು ಅರೇಂಜ್ಮೆಂಟ್ಗಳು. ಆಮೇಲೆ ವೀರಸ್ವಾಮಿಗಳು ಎಲ್ಲರೂ ಸಖತ್ತಾಗಿ ಪಾರ್ಟಿ ಮಾಡಿ ಅಂತ ಡ್ರಿಂಕ್ಸ್ ಕೊಟ್ಬಿಡೋರು, ಅವ್ರು ಖುಷಿ ಪಡೋರು. ಎಷ್ಟು ಕ್ರ್ಯಾಂಕ್ ಆಗಿದ್ದು ಗೊತ್ತೇ ಇಲ್ಲ. ಏನು ತೊಂದರೆನೇ ಇರ್ತಿಲ್ಲ. ಈ ವೀರಸ್ವಾಮಿಗಳು ಒಬ್ಬರು ಮ್ಯಾನೇಜರ್ ವೇದಾಚಲಂ ಅಂತ ಒಬ್ಬರು ಇದ್ರು, ಅವ್ರು ಮದ್ರಾಸಲ್ಲಿ ಇರೋರು. ಅವ್ರ ಪಾಡ್ಗೆ ಅವರು ನೆಗೆಟಿವ್ ಸ್ಕೇರ್ಸಿಟಿ ಇದೆಯೋ ಬಿಟ್ಟಿದೆಯೋ ಏನೋ, ಹೇಗೋ ಎಲ್ಲ ನೆಗೆಟಿವ್ ಬರೋದು. ಲಕ್ಷ ಕ್ರ್ಯಾಂಕ್ ಆಗಿದೆಯಾ ಗೊತ್ತಿಲ್ಲ ಸರ್. ಅಂದ್ರೆ ನಿಮ್ಗೆ ಗೊತ್ತಿರೋದು ನನಗೆ ಗೊತ್ತಾಯ್ತು. ನನ್ಗೆ ಅವಾಗ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ನಮ್ಗೇನು ಅಂತ ಹೇಳಿದ್ರೆ ಅಷ್ಟೇ, ಶೂಟ್ ಮಾಡೋದು ಅದ್ರ ಪಾಡ್ಗೆ ಅದು ಫಿಲಮ್ ಬರೋದು, ಫಿಲಮ್ ಹೋಗೋದು. ಅಲ್ಲ, ಏಟಿಂಗ್ ಅಲ್ಲಿ ಗೊತ್ತಾಗೋದಲ್ಲ, ಅಷ್ಟಾಗಿ ಗಮನ ಇರ್ತಿರ್ಲಿಲ್ಲ. ಯಾಕೆಂದ್ರೆ ಅಷ್ಟು ಎಡಿಟ್ ಮಾಡೋ ಹೊತ್ತಿಗೆ ಸುಸ್ತಾಗ್ಬಿಟ್ಟಿರೋದು ನಮ್ಗಳಿಗೆ. ನಾನೇ ತಾನೇ ಎಲ್ಲ ನೋಡ್ಕೊತಾ ಇದ್ದದ್ದು. ಎಡಿಟಿಂಗ್ ಎಷ್ಟು ದಿವಸ ಆಯ್ತು? ಹೆಚ್ಚು ಕಮ್ಮಿ ಈ ಟ್ರೈನ್ ಪೋರ್ಷನ್, ಕ್ಲೈಮ್ಯಾಕ್ಸ್ ಪೋರ್ಷನ್ ಇದು ಹಿಂಗೆ ಅಂತ ಹೇಳಿದ್ರೆ, ಮೊದಲೆಲ್ಲ ಪ್ರಿಂಟ್ ಮಾಡಿಸಿದ್ಮೇಲೆ ಯಾವ್ಯಾವ್ದು ಹಂತದ್ದಿರುತ್ತೆ ನೋಡಿ, ಹಂತಂತಾನೆ ತೆಗೆದು ಜಾಯಿನ್ ಮಾಡೋದು. ಅದರಲ್ಲಿ ಬೇಕಾಷ್ಟು ಎಂಜಿಗಳಿರುತ್ತೆ, ಅದನ್ನೆಲ್ಲ ತೆಗೆದು ಹಾಕೋದು. ನಾನೇನೇ ಹೆಚ್ಚು ಕಮ್ಮಿ ಒಂದು ತೆಗೆದು ಕ್ಲೈಮ್ಯಾಕ್ಸ್ಗೆ ನಾನೇನೋ ಒಂದು 2,500 ಅಡಿನೋ 3,000 ಅಡಿನೋ ಓಕೆ ಮಾಡಿದ್ದೆ ನಾನು. ಅದಕ್ಕೆ ಮುಂಚೆ ಐ ಥಿಂಕ್ ನಾನು ತಿಳಿದ ಮಟ್ಟಿಗೆ ಏನಿಲ್ಲ ಅಂದ್ರೆ ಕೂಡ 10-12,000 ಅಡಿ ಶೂಟ್ ಮಾಡಿರ್ತೀವಿ. 12 ಅಡಿ ಹೋಗಿರುತ್ತದು. ಇದರಲ್ಲೇ ಒಂದು ಮಾಡಿ ಅಷ್ಟು ಮಾಡಿ ಆಮೇಲೆ ಶೇಖರಿಸಿ, ಆಮೇಲೆ ಇದನ್ನ ಇಟ್ಕೊಂಡಿದ್ದಾನೆ ಫೈಟ್ ಮಾಸ್ಟ್ರು ನಾವು ಎಲ್ಲ ಇಟ್ಕೊಂಡು ಯಾವ್ದು ಬೇಕು ಅಂದ್ಕೊಂಡು ಎಡಿಟ್ ಮಾಡಿ ಕಟ್ ಮಾಡಿ ಅದನ್ನು ಸ್ಪೀಡಪ್ ಅಂದರೆ ರಿವ್ಯೂ ಮಾಡಿ, ಆಮೇಲೆ ನೋಡಿ ಸೌಂಡ್ ಹಾಕಿದ್ರೆ, ಆಮೇಲೆ ಸೌಂಡ್ ರೆಕಾರ್ಡಿಂಗ್ಗೆ ಒಂದ್ಸತಿ ಹೋಗಿದ್ದು ಒಂದು ದಿವಸ. ಎಲ್ಲಿ? ಇದು ಅರ್ಕೋಣಮಲ್ಲಿ ಟ್ರೈನ್ ಬರುತ್ತಲ್ಲ, ಟ್ರೈನ್ ಹೋಗೋದು ಅದು ಮಾಡೋದು ಇದಕ್ಕೋಸ್ಕರನೇ ಅರ್ಕೋಣಮಲ್ಲಿ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಎಷ್ಟೋ ಟೈಮ್ ಬರುತ್ತೆ, ಟ್ರೈನ್ಗಳು ಬರುತ್ತಲ್ಲ, ಅದೆಲ್ಲ ತೆಗೆದು ಸೌಂಡ್ ತೆಗಿಕೆ ಒರಿಜಿನಲ್ ಸೌಂಡ್. ಅವತ್ತಿನ ದಿವಸ ಎಲ್ಲಾನು ಕೂಡ ಈ ತರ ಎಫೆಕ್ಟ್ ಇರ್ತಿರ್ಲಿಲ್ಲ. ಅವತ್ತು ದಿವಸ ಎಲ್ಲಾನು ಕೊಡ್ತಾ ಇದ್ದದ್ದು.
ಭೂತಾಯಿನ ಮಗ ಅಯ್ಯು ಸೌಂಡ್ ಕೊಡಬೇಕು ಅಂದಾಗ ಅದ್ರಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಬೋಟು ಅದು ಇದು ಎಲ್ಲ ಬರುತ್ತಲ್ಲ, ನೀರು ಬರುತ್ತಲ್ಲ, ಹೆಚ್ಚು ಕಮ್ಮಿ ಆ ನೀರು ಪೂರ್ತಿ ಸೌಂಡು, ಆಮೇಲೆ ಗಾಡಿ ಸೌಂಡು, ಎಲ್ಲ ಸೌಂಡು ಎಲ್ಲಾನು ಕೂಡ ನಾನೇ ಕೊಡ್ತಾ ಇದ್ದದ್ದು. ಆ ನೀರು ಸೌಂಡಲ್ಲಿ ನೀರು ಸೌಂಡ್ ಸ್ಪ್ಲಾಶ್ ಮಾಡಿ 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 ನನಗೆ ಸ್ನಾನನೇ ಆಗೋಯ್ತು. ಅದು ನಮ್ಮ ಸೌಂಡ್ ಇಂಜಿನಿಯರ್ ಹೇಳೋರು, ಬಾಬಿ ನೀ ಸ್ನಾನ ಮಾಡಕ್ಕೆ ಒಂದು ಸೋಪ್ ತರಿಸ್ಕೊಂಬಿಡು, ಇಲ್ಲೇನೆ ಸ್ನಾನ ಮಾಡ್ಬಿಡು ಅಂತ. ಸೊ ಅಷ್ಟು ಅಲ್ಲಿ ಭೂತಾಯಿನ ಮಗ ಅಯ್ಯೋಲಿ ಅಷ್ಟು ಸೌಂಡ್ ಎಫೆಕ್ಟ್ ಕೊಡ್ತಾ ಇದ್ದಿದ್ದು. ಇಲ್ಲೂ ಅಷ್ಟೇ ನಾವುಗಳೇ ಮಾಡ್ತಾ ಇದ್ದಿದ್ದು ಎಲ್ಲಾನು.